ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಆಗ್ರಹ. ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳಿಂದ ಪ್ರತಿಭಟನೆ. ಮಾಜಿ ಸಚಿವ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂದು ಆಗ್ರಹಿಸಿ ಇಂದು ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳು ಧರಣಿ ಸತ್ಯಾಗ್ರಹವನ್ನ ನಡೆಸಿದರು. ನಗರದ ಡಿಸಿ ಕಚೇರಿ ಪಕ್ಕದಲ್ಲಿ ರಾಜಣ್ಣ ಅವರ ನೂರಾರು ಮಂದಿ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ರಾಜಣ್ಣ ಅಭಿಮಾನಿಗಳು, ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ, ಸಾಹಿತಿಗಳು ಮತ್ತು ಕಲಾವಿದರ ಬಳಗ ಸೇರಿ ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿದ್ರು. ರಾಜಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ರಾಜಣ್ಣಗೆ ಸಚಿವ ಸಂಪುಟದಿಂದ ವಜಾ ಮಾಡಿದ್ದನ್ನ ಖಂಡಿಸಿದ್ದು, ಕೂಡಲೇ ರಾಜಣ್ಣ ಅವರನ್ನ ಮರಳಿ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಎಂದು ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ರಾಜಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಂಜುನಾಥ, ರಾಜಣ್ಣ ಅವರು ಪಕ್ಷಕ್ಕಾಗಿ ಸುಮಾರು 55 ವರ್ಷಗಳ ಕಾಲ ದುಡಿದಿದ್ದಾರೆ. ಹೈಕಮಾಂಡ್ಗೆ ತಪ್ಪು ಸಂದೇಶ ಹೋಗಿದ್ದು, ಇದರಿಂದ ಅವರನ್ನ ವಜಾ ಮಾಡಿದ್ದಾರೆ. ಹೈಕಮಾಂಡ್ ತಪ್ಪು ಸಂದೇಶವನ್ನ ಸರಿಪಡಿಸಿಕೊಂಡು ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಎಂದು ಆಗ್ರಹಿಸಿದ್ರು. ಇವತ್ತಿನ ದಿವಸ ಸೋಮವಾರ, ಇವತ್ತು 15 ದಿವಸ ಆಯ್ತು ಇವತ್ತಿಗೆ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ತೆಗೆದದ್ದು. ಅದರ ವಿರುದ್ಧವಾಗಿ ಇವತ್ತು ನಾವು ಹಿಂದುಳಿದ ವರ್ಗ ಏನಿದೆ, ಅಹಿಂದ ವರ್ಗ, KNR ಅಭಿಮಾನಿ ಬಳಗ ಮತ್ತು RR ಅಭಿಮಾನಿ ಬಳಗ ಮತ್ತು ಸಾಹಿತಿಗಳು, ಕಲಾವಿದರು ಮತ್ತು ಎಲ್ಲ ಅಭಿಮಾನಿಗಳು ಇವತ್ತು ಒಂದು ದಿವಸ ಸಾಂಕೇತಿಕವಾಗಿ ಧರಣಿಯನ್ನು, ಏನು ಧರಣಿ ಅಂದರೆ KN ರಾಜಣ್ಣವ್ರನ್ನ ಮತ್ತೆ ಸಂಪುಟಿಗೆ ಸೇರಿಸ್ಕೊಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಭಾಳ ಮುಖಂಡರುಗಳು ಎಲ್ಲ ಇಲ್ಲಿ ಹೆಚ್ಚಿನದಾಗಿ ಮುಖಂಡರುಗಳೇ ಭಾಗವಹಿಸಿದರು. ಎಲ್ಲ ಜನಾಂಗಗಳ ಮುಖಂಡರು ಭಾಗವಹಿಸಿದರು. ಆದ್ದರಿಂದ ನಾವು ಮನವಿ ಮಾಡೋದೇನೆಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಣ್ಣವರು ಭಾಳಷ್ಟು ದುಡಿದವ್ರೆ ಪಕ್ಷಕ್ಕೆ. ಸುಮಾರು ವರ್ಷಗಳ ಕಾಲ, 50-55 ವರ್ಷಗಳ ಕಾಲ ಅವ್ರ ಪಕ್ಷದಲ್ಲಿ ದುಡಿದಿರೋದ್ರಿಂದ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಬೇಕು ಅನ್ನೋದೇ ನಮ್ಮ ಎಲ್ಲ ಮನವಿ. ಈಗಾಗಿರುವಂಥ ಏನು ಅವ್ರನ್ನ ವಜಾ ಮಾಡಿರುವಂಥದ್ದು ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಖಂಡನೆ ಆಗಿದೆ. ಆದ್ದರಿಂದ ನಿನ್ನೆ ನಡೆದಂಥ DCC ಬ್ಯಾಂಕು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಣ್ಣವರ ಮುಖಂಡತ್ವದಲ್ಲೇ 14 ಜನ ಇವತ್ತು ಚುನಾಯಿತರಾಗವ್ರೆ. 8 ಜನ ಅವಿರೋಧವಾಗಿದ್ದರು. ನಿನ್ನೆ ಚುನಾವಣೆಯಲ್ಲಿ 6 ಜನ ಅವರ ಬೆಂಬಲಿಗರೇ ಇವತ್ತು ಆಯ್ಕೆ ಆಗವ್ರೆ, ಒಟ್ಟು 14 ಜನ. ಹಾಗಾಗಿ ಇಲ್ಲಿ ಜಿಲ್ಲೆಯಲ್ಲಿ ರಾಜಣ್ಣವರೇ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ದರಿಂದ ನಾವು ಮನವಿ ಮಾಡೋದೇನೆಂದರೆ, ಈಗ ಆಗಿರೋ ಆಚಾತುರ್ಯಗಳೇನು ರಾಜಣ್ಣವ್ರ ಬಗ್ಗೆ ತಪ್ಪು ಸಂದೇಶ ಹೋಗಿ ಹೈಕಮಾಂಡ್ಗೆ ಅದು ಆಗಿರುವಂಥದ್ದು ತಪ್ಪು ಸಂದೇಶನ ಸರಿಪಡಿಸ್ಕೊಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರಬೇಕು ಅಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾಕೆ ಹೇಳ್ತೀವಿ ಅಂದರೆ, ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಗಳನ್ನ ಗುರುತಿಸುವಂಥ ಪಕ್ಷ. ಇವತ್ತು ಒಂದೇ ಓಟ್ ಇದ್ದಿದ್ದು ಧರ್ಮಸಿಂಗ್ ಅವ್ರಿಗೆ, ಅವ್ರು ಮುಖ್ಯಮಂತ್ರಿ ಆದರು ಈ ರಾಜ್ಯಕ್ಕೆ. ಬಂಗಾರಪ್ಪನವರು ಹಿಂದುಳಿದು ಆ ನಾಯಕರು ಕೂಡ ಮುಖ್ಯಮಂತ್ರಿ ಆದರು. ಹೀಗೆ ಯಾಕೆಂದರೆ ಈ ಸಿದ್ದರಾಮಯ್ಯನವರು ಅವರು ಕೂಡ ಇಲ್ಲಿ ಬಂದಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದು ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ. ಬೇರೆ ಪಕ್ಷಗಳಲ್ಲಿ ಯಾವುದೇ ಕಾರಣದಿಂದ ಹಿಂದುಳಿದ ವರ್ಗಗಳು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಆಗುವಂಥದ್ದು. ಹಾಗಾಗಿ ನಾವು ಮನವಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ, ಮುಂದಿನ ದಿನಗಳಲ್ಲಿ ಅವ್ರನ್ನ ಬಳಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ವಿವಿಧ ಹುದ್ದೆಗಳಲ್ಲಿ ಒಳ್ಳೆ ಕೆಲಸ ಮಾಡೋರೆ, ಪಕ್ಷದಲ್ಲಿ ಪಕ್ಷನ ಬೆಳೆಸೋರು, ಅವರು ಕಾರ್ಯಕರ್ತರನ್ನ ಬೆಳೆಸೋರೆ. ಆದ್ದರಿಂದ ನಾವು ಈ ಹೋರಾಟ ಎಲ್ಲಿಗೆ ನಿಲ್ಲಲ್ಲ. ರಾಜಣ್ಣವ್ರನ್ನ ಸಂಪುಟಕ್ಕೆ ಸೇರ್ಕೊಂಡವ್ರಿಗೂ ಇವತ್ತು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ಮುಂದಿನ ದಿನ ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ. ಇನ್ನು ಈ ವೇಳೆ ರಾಜಣ್ಣ ಅಭಿಮಾನಿಯಾದ ಧನಿಯಾ ಕುಮಾರ್ ಮಾತನಾಡಿ, ರಾಹುಲ್ ಗಾಂಧಿ ಎಲ್ಲಾ ವೇದಿಕೆಯಲ್ಲಿಯೂ ಸಂವಿಧಾನ ಬುಕ್ ಹಿಡಿದುಕೊಂಡು ಕೂತಿರ್ತಾರೆ, ಅದೇ ರೀತಿ ಕೂಡ ನಡೆದುಕೊಳ್ಳಬೇಕು. DCC ಬ್ಯಾಂಕ್ ಎಲೆಕ್ಷನ್ನಲ್ಲಿ 14ಕ್ಕೆ 14 ಸ್ಥಾನಗಳನ್ನ ಕೂಡ ರಾಜಣ್ಣ ಅವರ ಬೆಂಬಲಿಗರೇ ಗೆದ್ದಿದ್ದಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡಿಕೊಂಡು ಕೂಡಲೇ ರಾಜಣ್ಣನಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ರು. ಏನಿವತ್ತು ಕಚೇರಿ ಮುಂದೆಗಡೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಏನು ನಮ್ಮ ಹಿಂದುಳಿದ ವರ್ಗದ ನಾಯಕ KN ರಾಜಣ್ಣವ್ರಿಗೆ ಸಚಿವ ಸಂಪುಟದಿಂದ ವಾಪಸ್ ತಗೊಂಡಿದ್ದ ರಾಜೀನಾಮೆನ ಅವ್ರನ್ನ ಶೀಘ್ರದಲ್ಲೇ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ನೋಡಿ, ಇವತ್ತು ರಾಹುಲ್ ಗಾಂಧಿ ಅವರು ಏನು ಸಂವಿಧಾನದ ಬುಕ್ಕನ್ನು ಇಟ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆಯಲ್ಲಿ ಇರ್ತಾರೆ, ಅದೇ ಥರ ಅವರು ನಡ್ಕೊಬೇಕು. ಈಗ ಸಂವಿಧಾನದಲ್ಲಿ ಏನಿದೆ, ಯಾರೇ ಒಬ್ಬ ವ್ಯಕ್ತಿನ ತೆಗಿಬೇಕಾದ್ರೆ 3 ಸರಿ
ಒಂದು ನೋಟಿಸನ್ನು ಕೊಡಬೇಕಾಗ್ತಿದೆ. ಇವ್ರಿಗೆ ಏನು ನೋಟಿಸ್ ಕೊಡ್ದಲ್ಲೇ ತೆಗೆದವ್ರೆ ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ ಕೂಡ ಇವತ್ತು 3 ಸರಿ ನೋಟಿಸನ್ನು ಕೊಡ್ತಾರೆ. ಅದಕ್ಕಿಂತ ಹತತ ಆಯ್ತಾ ಈಗ ಕಾಂಗ್ರೆಸ್ ಪಾರ್ಟಿ? ಜೊತೆಗೆ 45 ವರ್ಷಗಳ ಒಂದು ಹಿರಿಯ ಏನು ಪ್ರತಿಯೊಂದು ಕಾಂಗ್ರೆಸ್ ಕಟ್ಟದಲ್ಲಿ ಕಟ್ಟಾಳಾಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅವ್ರು ನೋಡೋ ಒಂದು ಸರಿ ಅವ್ರು ಕಾಂಗ್ರೆಸ್ ಬಿಟ್ಟಾಗ 10 ಸೋತಿತ್ತು. ಇವಾಗಲೂ ಅಷ್ಟೇ ನೋಡಿ, ನಿನ್ನೆ DCC ಬ್ಯಾಂಕ್ನಲ್ಲಿ 14 ಕೂಡ ನಮ್ಮ KN ರಾಜಣ್ಣವರ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಇದನ್ನೇ ಸಾಕು ಅರ್ಥ. ಇದನ್ನು ರಾಹುಲ್ ಗಾಂಧಿಯವರಾಗ್ಬೋದು, ಇಲ್ಲಿ KPCC ಅಧ್ಯಕ್ಷರಾಗ್ಬೋದು ಅರ್ಥ ಮಾಡ್ಕೊಬೇಕು. ಪ್ರತಿಯೊಂದನ್ನು ಕೂಡ ಇವತ್ತು ನಾವು ಅವಾಗ ದೇವರಾಜ್ ಅರಸ್ನ ನೋಡ್ತಾ ಇದ್ವಿ. ದೇವರಾಜ್ ಅರಸ್ ನಂತರ ನಮ್ಮ ರಾಜಣ್ಣವರು ಇವತ್ತು ಏನನ್ನ ಸಿದ್ದರಾಮಯ್ಯನ ಸಂಪುಟದಲ್ಲಿ ಏನು ಶಿವಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಕೆಲವು ಏನು DCC ಬ್ಯಾಂಕಲ್ಲಿ ಪ್ರಥಮವಾಗಿ ರೈತರಿಗೆ ಸಾಲವನ್ನು ಮನ್ನಾ ಮಾಡೋಂಥದ್ದು, ಅದೇ ರೀತಿ ಏನು ನಮ್ಮ ಬೀದಿ ಪದಿ ವ್ಯಾಪಾರಿಗಳಿಗೆ ಏನು ಕರೋನಾ ಕಾಲದಲ್ಲಿ 2 ವರ್ಷವೂ ಕೂಡ ಅವರು ನೋಡಿದಾಗ ಸಂಕಷ್ಟದಲ್ಲಿದ್ದಾಗ ಅವ್ರನ್ನೆಲ್ಲ ಕರೆಸಿ 10,000 ರೂಪಾಯಿ ಕೊಟ್ಟು ಅದನ್ನು ಮನ್ನವನ್ನು ಮಾಡಿದಂಥವು. ಆಮೇಲೆ ಅವರು ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಅನುಭವಿ, ಇವರಷ್ಟು ಅನುಭವಿ ಕರ್ನಾಟಕದಲ್ಲಿ ಬೆರಳೆ ಎಣಿಕೆ ಇದ್ದಾರೆ. ಅದರಲ್ಲಿ ಇವರೇ ಮೊದಲನೇ ಅಂತ ಹೇಳ್ಬೋದು. ಅಂಥ ಒಳ್ಳೆ ರಾಜಕಾರಣಿ ಇವತ್ತು ಸತ್ಯ ಹೇಳಿದ್ರು ಅಂತೇಳಿ ನೀವು ಕೈ ಬಿಡ್ತೀನಿ ಅಂದರೆ ಅಲ್ಲಿಗೆ ನಾನು ಕೇಳ್ತಾ ಇರೋದು ಒಂದೇ, ಕಾಂಗ್ರೆಸ್ ಪಕ್ಷ ಸತ್ತಿದ್ದೋ ಸುಳ್ಳಿಂದೋ ಎರಡೇ ಬೇಕಾಗಿರೋದು ನಮಗೆ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗದ ಒಕ್ಕೂಟದವರು ನೀವೇನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ಜಿಲ್ಲಾ ಪಂಚಾಯತ್ ಇರ್ಬೋದು, TPS ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದಕ್ಕೂ ಕೂಡ ಹಿಂದುಳಿದ ವರ್ಗದ ಒಂದು ಓಟು ಕೂಡ ನಿಮಗೆ ಬೀಳಕೊಡಲ್ಲ. ಇನ್ನು DCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ರಾಜಣ್ಣ ಹಾಗೂ ಅವರ ಬೆಂಬಲಿಗರಿಗೆ ಜಯಬೇರಿ ಬಾರಿಸಿದ್ದು, ಈ ಬೆನ್ನಲ್ಲೇ ರಾಜಣ್ಣಗೆ ಮತ್ತೆ ಸಂಪುಟದಲ್ಲಿ ಸ್ಥಾನವನ್ನ ನೀಡಬೇಕೆಂಬ ಒತ್ತಾಯ ಮತ್ತೆ ಕೇಳಿಬಂದಿದೆ. ಮುಂದಿನ ದಿನಗಳಲ್ಲಿ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಎಂದು ಕಾದ್ ನೋಡಬೇಕಾಗಿದೆ. ಇತ್ತ ರಾಜಣ್ಣಗೆ ಸಚಿವ ಸ್ಥಾನ ಸಿಗೋವರೆಗೂ ಅಭಿಮಾನಿಗಳು ಪ್ರತಿಭಟನೆಯನ್ನ ಮುಂದುವರೆಸುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.